ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿರ್ತೀನಿ. ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಿದೆ. ಗೃಹಲಕ್ಷ್ಮಿ ಯೋಜನೆ 27ನೇ ಕಂತು ಆಲ್ರೆಡಿ ಎಲ್ಲರಿಗೂ ಬರ್ತಾ ಇದೆ. ಸೊ ಒಂದಷ್ಟು ಬದಲಾವಣೆಗಳಾಗಿದೆ. ಹಾಗೆ ಸರ್ಕಾರದ ಕಡೆಯಿಂದ ಇನ್ನು ಮುಂದೆ 2,000 ಕೊಡೋದಿಲ್ಲ, 1,800 ರೂಪಾಯಿ ಮಾತ್ರ ಕೊಡ್ತಾರೆ. 200 ರೂಪಾಯಿ ಹಣ ಎಲ್ಲೋಗುತ್ತೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಯ ವಿವಿಧೋದ್ದೇಶ ಸಹಕಾರಿ ಸಂಘಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಏನು ಲಾಭ ಇದೆ, ನಮ್ಮ 200 ರೂಪಾಯಿ ಯಾಕೆ ಅವರು ಕಡಿತ ಮಾಡ್ತಾ ಇದ್ದಾರೆ. ಸೊ 2,000 ರೂಪಾಯಿ 6 ತಿಂಗಳಿಗೆ ಒಂದು ಸಲ ಕೊಡ್ತಾರೆ ಅಂತ ಕೆಲವೊಬ್ರು ಯಾರೋ ಹೇಳಿದರು, ಅದನ್ನು ನೋಡಿದೆ ನಾನು. ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆಲ್ಮೋಸ್ಟ್ ಆಲ್ ಎಲ್ರಿಗೂ ಬರ್ತಾ ಇದೆ. ನಾನು ಕಳೆದ ಒಂದು 3-4 ದಿನದ ಹಿಂದೆ ವಿಡಿಯೋ ಮಾಡಿದಾಗ ಹೇಳಿದ್ದೆ. ಸೊ ನಾನು ಕಣ್ಣಾರ ನೋಡಿ ನನಗೆ ಕನ್ಫರ್ಮೇಷನ್ ಆದಮೇಲೆ ನಾನು ವಿಡಿಯೋ ಮಾಡೋದು ಅಂತ. ಸೊ ಆವತ್ತು ಎಲ್ರಿಗೂ ಹಣ ಬಂದಿರೋದನ್ನು ನಾನು ನೋಡಿದೆ. ಸೊ ನಮ್ಮ ಶಾಪ್ಗೂ ಬಂದು ಮೆಸೇಜನ್ನು ಚೆಕ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಸೊ ಅದನ್ನು ನೋಡಿಬಿಟ್ಟೆ ನಾನು ವಿಡಿಯೋ ಮಾಡಿದ್ದೆ. 27ನೇ ಕಂತಿನ ಹಣ ಆಲ್ರೆಡಿ ಬರ್ತಾ ಇದೆ ಅಂತ ಹೇಳಿದೆ ನಾನು. ಸೊ ಇವತ್ತು ಡೇಟು 17 ಇದೆ ಅಂತ ಹೇಳಿದರೆ ಆಲ್ಮೋಸ್ಟ್ ಅಲ್ಲಿ 10ನೇ ತಾರೀಕು ನಂತರನೇ ಹಣ ಬಂದಿರೋದಿದೆ. ಸೊ ಹಾಗಾಗಿ ಇನ್ನೂ ಒಂದು ವಾರ 10 ದಿನ ಟೈಮ್ ತೊಗೋಬೋದು ಎಲ್ಲರಿಗೂ. ಯಾಕಂದರೆ 1,24,00,000 ಮಹಿಳೆಯರು ಅಂತ ಹೇಳಿದರೆ ಅಷ್ಟು ಜನರ ಅಕೌಂಟಿಗೆ ಹಣ ಹೋಗುವಂಥದ್ದು ಸಾಮಾನ್ಯ ಏನಲ್ಲ. ಮತ್ತು ಅವರ ಒಂದು ಇಂಟೆನ್ಷನ್ ಏನಂದರೆ ಮೇ ಬಿ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಎರಡೂ ಹತ್ರ ಇರೋದ್ರಿಂದ, ಸೊ ಎರಡೂ ಒಂದೇ ವೀಕಲ್ಲಿ ಇರೋದ್ರಿಂದ ಹಬ್ಬಕ್ಕೆ ಒಂದು ಭರ್ಜರಿ ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಹಣನ ಹಾಕಿರ್ಬೋದು. ಅಷ್ಟರೊಳಗಡೆ ಮುಗಿಸ್ಬೇಕು ಅಂತಲೂ ಅವ್ರ ತಲೆಯಲ್ಲಿ ಇರ್ಬೋದು. ಸೊ ಹಾಗಾಗಿ ಹಣ ಬರದೇ ಇರೋರಿಗೆ ಬರ್ಬೋದು ಅಥವಾ ಆಲ್ರೆಡಿ ಬಂದಿರ್ಬೋದು. ಸೊ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬ್ಯಾಂಕ್ಗಳಲ್ಲಿ KYCಗಳನ್ನು ಮತ್ತೆ ಕೇಳ್ತಾ ಇದ್ದಾರೆ. KYC ಇಲ್ಲದಿರೋರಿಗೆ ಹಣನ ವಿಡ್ರಾ ಮಾಡಲಿಕ್ಕೆ ಕೊಡ್ತಾ ಇಲ್ಲ. ಸೊ ಅದು ಒಂದನ್ನು ಗಮನದಲ್ಲಿ ಇಟ್ಕೊಂಡು ಈ KYCನ ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಹಣ ಏನಾಗಿದೆ, ಬಂದಿದ್ದೇನಾ ಬಂದಿಲ್ವ, ಅಥವಾ ಈ KYC ಏನಾದರೂ ಅಪ್ಡೇಟ್ ಮಾಡಿಸಿಲ್ವ. ಸೊ ಇದೆಲ್ಲನೂ ಗಮನದಲ್ಲಿ ಇಟ್ಕೊಳ್ಳಿ. ಅದಾದ ನಂತರ ನಾನು ಡೆತ್ ಆಗಿರೋರ ಹೆಸರನ್ನು ತೆಗೆದು ಹಾಕಿಬಿಡಿ ರೇಷನ್ ಕಾರ್ಡಿಂದ. 50% ದಂಡವನ್ನು ಇವಾಗ ಕೇಳ್ತಾ ಇದ್ದಾರೆ ಅಂತ ಹೇಳಿದೆ. ಸೊ ಯಾರ ಮನೆಯಲ್ಲಾದರೂ ಡೆತ್ ಆಗಿರೋರು ಇದ್ದರೆ ಅವರ ಹೆಸರಲ್ಲಿ ಗೃಹಲಕ್ಷ್ಮಿ ಮುಂದುವರಿತಾ ಇದ್ದರೆ ಅದನ್ನು ದಯವಿಟ್ಟು ಸ್ಟಾಪ್ ಮಾಡಿಸಿ ಆದಷ್ಟು ಬೇಗ. ಅದು ಎಲ್ಲರಿಗೂ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಅದಾದ ನಂತರ ಮೇನ್ ಪಾಯಿಂಟಿಗೆ ಬರೋಣ. ಮೇನ್ ಪಾಯಿಂಟ್ ಏನಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ 6 ತಿಂಗಳಿಗೆ ಒಂದ್ಸಲ ಕೊಡ್ತಾರಂತೆ. ನಿಜಾನ ಅಂತ? ಖಂಡಿತವಾಗ್ಲೂ ಇಲ್ಲ. ಅವ್ರು 6 ತಿಂಗಳಂತ ಹೇಳಿರೋದು ಏನಂತ ಹೇಳಿದರೆ ಗೃಹಲಕ್ಷ್ಮಿ ಸಂಘಕ್ಕೆ ನಾವು ಸೇರಿ 6 ತಿಂಗಳಾದ ನಂತರ ನಮಗೆ ಸಾಲ ಸೌಲಭ್ಯ ಸಿಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಸೊ ಈ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾನು ಇವತ್ತು ಹೇಳ್ತೀನಿ. ಗೃಹಲಕ್ಷ್ಮಿ ಸಂಘಕ್ಕೆ ಮೆಂಬರ್ ಆಗಬೇಕಂತೇಳಿದ್ರೆ 1,000 ರೂಪಾಯಿ ನಾವು ಶೇರ್ ಅಮೌಂಟನ್ನು ಹಾಕಬೇಕು. ಅದು ಎಲ್ಲರಿಗೂ ಗೊತ್ತಿದೆ. ಸೊ ನಾವು 1,000 ರೂಪಾಯಿ ಶೇರ್ ಅಮೌಂಟ್ ಹಾಕಿದ್ಮೇಲೆ ಪ್ರತಿ ತಿಂಗಳು 200 ರೂಪಾಯಿ, ಮಿನಿಮಮ್ 200 ರೂಪಾಯಿ ಉಳಿತಾಯ, ಮ್ಯಾಕ್ಸಿಮಮ್ ನೀವು ಎಷ್ಟಾದರೂ ಕಟ್ಬೋದು. ಸೊ ಅದನ್ನು ಸರ್ಕಾರದವ್ರು ಏನಂತ ಚಿಂತನೆ ಮಾಡಿದ್ದಾರೆ, ಆಲ್ರೆಡಿ ಇದು ಕ್ಯಾಬಿನೆಟಲ್ಲೆಲ್ಲ ಪಾಸ್ ಆಗಿ ಬಂದಿದೆ. ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಮಾಡಬೇಕು ಅಂತೇಳ್ಬಿಟ್ಟು ಇದು ಮಹಿಳೆಯರೇ ನಡೆಸ್ತಕ್ಕಂಥ ಬ್ಯಾಂಕ್ ಆಗಿದೆ. ಸೊ ಇಲ್ಲಿ ಮಹಿಳೆಯರದೇ ಎಲ್ಲ ಮಹಿಳೆಯರಿಗೋಸ್ಕರನೇ ನಾವು ಮಾಡ್ತಾ ಇರೋದು. ಮುಂದೆ ಯಾವುದೇ ಸರ್ಕಾರ ಬಂದ್ರೂ ಈ ಒಂದು ಬ್ಯಾಂಕ್ಗಳು ಕಂಟಿನ್ಯೂ ಇರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಅನುಮಾನ ಪಡುವಂಥದ್ದೇನು ಇರೋದಿಲ್ಲ. ಸೊ ಇಲ್ಲಿ 200 ರೂಪಾಯಿ ಏನಕ್ಕೆ ಕಟ್ ಮಾಡ್ಕೊತಾರೆ, 1,800 ರೂಪಾಯಿ ಕೊಡ್ತಾರೆ ಅಂತ ನೋಡಿದರೆ ಆ 200 ರೂಪಾಯಿನ ಬಂದು ನಮಗೆ ಉಳಿತಾಯಕ್ಕೆ ಜಮಾ ಮಾಡ್ಕೊತಾ ಇದ್ದಾರೆ. ಸೊ ಉಳಿತಾಯಕ್ಕೆ ಜಮಾ ಮಾಡಿಕೊಂಡು ನಮಗೆ 6 ತಿಂಗಳ ನಂತರ ಗೃಹಲಕ್ಷ್ಮಿ ಸಂಘದಿಂದ ನಮಗೆ ಸಾಲವನ್ನು ಕೊಡ್ತಾರೆ. ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಹೇಳಿದರೆ ನಾವು ಅರ್ಜಿಯನ್ನು ಹಾಕಬೇಕು. ಅರ್ಜಿಯನ್ನು ಹಾಕಿದರೆ ನಮಗೆ 30,000ದಿಂದ 3,00,000ದವರೆಗೆ ನಮಗೆ ಸಾಲವನ್ನು ಕೊಡ್ತಾರೆ. ಸೊ ಇದು ಯಾವುದೇ ನಾವು ಮನೆ ಶೂರಿಟಿ ಕೊಡಬೇಕು, ಇಲ್ಲ ಒಬ್ರದೊಬ್ಬರಿಗೆ ಶೂರಿಟಿ ಕೊಡಬೇಕು, ನಾವೇನೇನೋ ಶೂರಿಟಿ ಕೊಡಬೇಕು ಆ ಥರದ್ದೇನೂ ಇಲ್ಲ. ವಿತೌಟ್ ಶೂರಿಟಿ ನಮಗೆ 30,000ದಿಂದ 3,00,000ದವರೆಗೂ ಹಣವನ್ನು ಕೊಡ್ತಾರೆ. ಸೊ ಇದನ್ನು ಮುಂದಿನ ದಿನಗಳಲ್ಲಿ 6,00,000ದವರೆಗೂ ಹೆಚ್ಚು ಮಾಡಬೇಕು ನಾವು ಹಣವನ್ನು. ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಈ ಒಂದು ಹಣವನ್ನು ಅವರು ಮಕ್ಕಳ ಫೀಸ್ಗಾಗಿರ್ಬೋದು, ಮನೆ ಖರ್ಚಿಗಾಗಿರ್ಬೋದು, ಅಥವಾ ಅವರೊಂದು ಸ್ವಂತ ಉದ್ಯಮ ಮಾಡ್ಕೊಳ್ಲಿಕ್ಕಾಗಿರ್ಬೋದು, ಸೊ ಯಾವುದಕ್ಕಾದರೂ ಬಳಸ್ಕೋಬೋದು ಅನ್ನೋ ಒಂದು ಇನ್ಫಾರ್ಮೇಷನನ್ನು ಸಹ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮಹಿಳೆಯರು ವಾಲಂಟ್ರಿಯಾಗಿ ಸಂಘ ಅಂತ ಸೇರೋದಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಏನು ಮಾಡಿದ್ದಾರೆ, ಅವರೇ ಹಣನ ಕೊಡೋ ಹಣದಲ್ಲಿ ಕಟ್ ಮಾಡ್ಕೋಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತಾ, ನಿಮಗೆ ತಪ್ಪು ಅನಿಸುತ್ತಾ, ಕಮೆಂಟ್ ಹಾಕಿ. ಯಾಕಂದರೆ ನೀವುಗಳೇ ತೊಗೊತಕ್ಕಂಥ ಹಣ ಸೊ ನಿಮಗೆ ಸರ್ಕಾರದವ್ರು ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಕಮೆಂಟನ್ನು ಮಾಡಿದರೆ ಅದ್ರ ಬಗ್ಗೆ ನಮಗೂ ಒಂದು ನೆಕ್ಸ್ಟ್ ವಿಡಿಯೋಗಳನ್ನ ಮಾಡಲಿಕ್ಕೆ ಒಂದು ಐಡಿಯಾ ಬರುತ್ತೆ. ಸೊ ಇದು ತಪ್ಪಿದೆ, ಇದು ಸರಿ ಇದೆ, ಈ ಥರ ಮಾಡ್ಬೋದಿತ್ತು ಅಂತ ಹೇಳಲಿಕ್ಕೆ ನಮಗೂ ಒಂದು ಐಡಿಯಾ ಬರುತ್ತೆ. ಸೊ ನೀವೇ ಕಟ್ಟಿದರೆ ಒಳ್ಳೆಯದಾ ಅಥವಾ ಅವರೇ ಮುರ್ಕೊಂಡು ಹಾಕಿದರೆ ಒಳ್ಳೆಯದು ಅನ್ನೋದನ್ನು ಹೇಳಿ. ಇನ್ನು 28, 29 ಕಂತುಗಳ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳು ಬಂದಿಲ್ಲ. ಸೊ ಆ ಒಂದು ಅಪ್ಡೇಟ್ಗಳು ಬಂದರೆ ನಾವು ಹೇಳ್ತೀವಿ. ತುಂಬ ಜನ ಹೇಳ್ತಿದ್ರು 28 ಬಿಡುಗಡೆ ಆಗಿದೆ, ಅಕೌಂಟಿಗೆ ಬಂದಿದೆ, ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ಇಲ್ಲ. ಸರ್ಕಾರದವ್ರು 1 ತಿಂಗಳಲ್ಲಿ 2 ಕಂತನ್ನು ಹಾಕೋದು ಬಿಟ್ಟೆ ತುಂಬ ದಿನ ಆಯಿತು. ಸೊ ಇವಾಗ ಬೈ ಎಲೆಕ್ಷನ್ಗಳು ಅದು ಇದು ಇರೋದ್ರಿಂದ ತುಂಬ ಕಡೆ ಎಲೆಕ್ಷನ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಸದ್ಯಕ್ಕೆ ಇವಾಗ ಹಾಕಿರೋದವ್ರು 27 ಮಾತ್ರ. ಅದನ್ನೇ ಎಲ್ಲರೂ ತೊಗೊಳ್ರಿ ಫಸ್ಟು. 28 ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಖಂಡಿತವಾಗ್ಲೂ ಸುಳ್ಳಿದೆ. ಅದನ್ನು ಯಾರನ್ನೂ ಡಿಪೆಂಡ್ ಆಗಕ್ಕೆ ಹೋಗಬೇಡಿ.
ಕಳೆದ ವರ್ಷದಿಂದ ಈ ವರ್ಷ ಆಲ್ಮೋಸ್ಟ್ ಅಲ್ಲಿ 1 ವರ್ಷ ಆಯಿತು ಕಂತುಗಳು ಹೆಚ್ಚು ಕಡಿಮೆ ಆಗಿ 1 ವರ್ಷದಲ್ಲಿ 3-4 ಕಂತುಗಳನ್ನ ಅಷ್ಟೇ ಕೊಟ್ಬಿಟ್ರು ಸರ್ಕಾರದವರು. ಸೊ ನೋಡೋಣ, ಇಲ್ಲಿಂದ ಇನ್ನು 2 ವರ್ಷ ಅಧಿಕಾರ ಇದೆ. ಈ 2 ವರ್ಷದಲ್ಲಿ ಏನಾದರೂ ಅವರು ಕರೆಕ್ಟಾಗಿ ಕೊಡ್ತಾರಾ, ಅಥವಾ ಆಲ್ಮೋಸ್ಟ್ ಅಲ್ಲಿ 3 ವರ್ಷ ಕಂಪ್ಲೀಟ್ ಆಗೋಯ್ತು, ಇನ್ನು ಉಳಿದಿರೋದು 2 ವರ್ಷ ಇದೆ. ಈ 2 ವರ್ಷದಲ್ಲಿ ಸರ್ಕಾರದವರು ಸರಿಯಾದ ರೀತಿಯಲ್ಲಿ ಹಣವನ್ನು ಕೊಡ್ತಾರಾ, ಅಥವಾ ಇನ್ನೂ 2 ವರ್ಷ ಇದೇ ರೀತಿಯಾಗಿ ಕೊಡ್ತಾರಾ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಸ್ನೇಹಿತರೆ. ಸೊ ಇವಾಗ ಕೊಟ್ಟಿರ್ತಕ್ಕಂಥ ಮಾಹಿತಿ ಗೃಹಲಕ್ಷ್ಮಿ 27ನೇ ಕಂತು, ಹಾಗೆ ಗೃಹಲಕ್ಷ್ಮಿ ಸಹಕಾರಿ ಸಂಘಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಅಪ್ಡೇಟ್ಗಾಗಿ ಮುಂದಿನ ವಿಡಿಯೋದವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.